ಪೊಲೀಸರಿಗೆ ಬೇಕಾಗಿರ್ತಕ್ಕಂಥ ಖದೀಮರು ಎಲ್ಲಿ ಹೋದ್ರು? ಕರ್ನಾಟಕ ಪೊಲೀಸರು 10ಕ್ಕೂ ಅಧಿಕ ತಂಡಗಳನ್ನ ರಚನೆ ಮಾಡಿಕೊಂಡು ಹುಡುಕ್ತಾ ಇದ್ದಾರೆ. ಸಿಕ್ಕ ಸಿಸಿಟಿವಿ ವಿಡಿಯೋಗಳನ್ನ ಹಿಡಿದು ತನಿಖೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರ ಚಿಕ್ಕ ಕ್ಲೂನು ಸಿಕ್ಕಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬಹಳ ದೊಡ್ಡ ಮುಖಭಂಗ ಇದು ಕರ್ನಾಟಕ ಪೊಲೀಸರಿಗೆ. ಕರ್ನಾಟಕ ಪೊಲೀಸರು ಸ್ಟ್ರಾಂಗೆಸ್ಟ್ ಅಂತ ನಾವು ಯಾವಾಗಲೂ ಬೆಂತಟ್ಕೋತಾ ಇದ್ವಿ. ಈಗ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕೆಲೆ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಪಕ್ಕದ ತೆಲಂಗಾಣದಲ್ಲಿಯೂ ಕೂಡ ಇವ್ರ ಬಗ್ಗೆ ಶೋಧ ನಡೀತಾ ಇದೆ. ರಾಜ್ಯದ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಾಲ್ಕು ರಾಜ್ಯಕ್ಕೆ ಬೇಕಾಗಿದ್ದಾರೆ ಈ ಖದೀಮರು. ಪೊಲೀಸರ ಶೋಧ ಕಾರ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಪ್ರಶ್ನೆ. ಹೌದು ಶ್ರೀಪಾದ್, ನಿಜಕ್ಕೂ ಬೀದರಲ್ಲಿ ನಡೆದಂಥ ಈ ಒಂದು ಘಟನೆಯಿಂದ ಇಡೀ ರಾಜ್ಯದಲ್ಲೆಲ್ಲೋ ಒಂದು ಕಡೆ ಜನರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾವ ರೀತಿ ಜನ ದಿನ ಬೆಳಗಾದ್ರೆ ಬಾಲಿವುಡ್ ಸಿನಿಮಾದಲ್ಲಿ, ಹಾಲಿವುಡ್ ಸಿನಿಮಾದಲ್ಲಿ ಇಂಥ ಘಟನೆಗಳನ್ನು ನೋಡ್ತಿರು. ಹಾಡು ಹಗಲೇ ನುಗ್ಗಿ ಪಿಸ್ತೂಲ್ದಿಂದ ಗೋಲಿ ಫೈರ್ ಮಾಡುವ ಮೂಲಕ ಹಣ ಏನು ರಾಬ್ರಿ ಮಾಡ್ತಾರೆ. ಈ ಘಟನೆ ನಿಜಕ್ಕೂ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಅದು ಬ್ಯಾಂಕಿಗೆ ಬರಬೇಕಾದ್ರೂ ಬಿ, ಹಣ ತೊಗೊಂಡು ಹೊರಗೆ ಬರಬೇಕಾದ್ರೂ ಬಿ ಆತಂಕ ಪಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ನಿಜಕ್ಕೂ ರಾಜ್ಯ ಪೊಲೀಸರು ನೆರೆಯ ತೆಲಂಗಾಣದ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟೊಂದು ಪ್ರತಿಷ್ಠೆ ತೆಕ್ಕೊಂಡದ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಪ್ರಕರಣ ನಾವು ಭೇದಿಸಲೇಬೇಕು ಅಂತೇಳಿ ಎರಡೂ ರಾಜ್ಯದ ಪೊಲೀಸರು ಈಗಾಗಲೇ ತೆಲಂಗಾಣ ಮಾಹಿತಿ ಪ್ರಕಾರ ಸುಮಾರು 10 ರಿಂದ 12 ತಂಡಗಳನ್ನು ರಚಿಸುವ ಮೂಲಕ ಬಿಹಾರ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, UP ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅವರು ಕೂಡ 5 ರಿಂದ 6 ರಾಜ್ಯಗಳಿಗೆ ಅವರು ತಂಡವನ್ನು ಕಳಿಸಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಪೊಲೀಸರು ಕೂಡ ವಿಶೇಷವಾಗಿ ಸಾಕಷ್ಟು ಈ ಒಂದು ಪ್ರಕರಣವನ್ನು ರಾಜ್ಯದ ಗೃಹ ಸಚಿವರು ಸೇರಿದಂತೆ ಪೊಲೀಸ್ ಇಲಾಖೆ ಪ್ರತಿಷ್ಠೆ ತೆಕ್ಕೊಂಡು ಈಗಾಗಲೇ 15 ತಂಡಗಳನ್ನು ರಚಿಸುವ ಮೂಲಕ ಬಿಹಾರ್ ಸೇರಿದಂತೆ ಛತ್ತೀಸ್ಗಢ, ಉತ್ತರ ಪ್ರದೇಶ ಸಾಕಷ್ಟು ರಾಜ್ಯಗಳಿಗೆ ತಂಡವನ್ನು ಕಳಿಸಿದ್ದಾರೆ ಅಂತ ಹೇಳ್ಬೋದು. ಅದ್ರ ನಿಜಕ್ಕೂ ಇಬ್ಬರಿಂದಲೇ ಇಂಥ ಒಂದು ದೊಡ್ಡ ದರೋಡೆ ಮಾಡ್ಲಿಕ್ಕೆ ಸಾಧ್ಯ ಏನು? ಇಬ್ಬರು 2 ರಾಜ್ಯದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಿ ಹೋಗಲು ಸಾಧ್ಯ ನಮ್ಮ ಪ್ರಶ್ನೆ ಜನರಲ್ ಮೂಡ್ಲತ್ತ ಅಂತ ಹೇಳ್ಬೋದು. ಸಾಕಷ್ಟು CCTVಯಲ್ಲಿ ಏನು ಫುಟೇಜ್ಗಳು ಲಭ್ಯ ಆಗ್ತಾ ಇವೆ. ಅವರಿಬ್ಬರೇ ಇದ್ದಾರೆ. ಒಂದು ಕಡೆ ಹೋಟೆಲಲ್ಲಿ ನಾಷ್ಟ ಮಾಡ್ತಾರೆ, ಒಂದು ಕಡೆ ಬೈಕ್ ಏನು ಈಗಾಗಲೇ ಬೀದರಿಂದ ದರೋಡೆ ಮಾಡಿ ಬೈಕ್ ಮೇಲೆ ಒಂದು ಹಣದ ಏನದಂದ್ರೆ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ಹೋಗ್ತಾರೆ. ಮುಂದೆ 20-30 ಕಿಲೋಮೀಟರ್ ಹೋದ ನಂತರ ಅವರು ಈಗಾಗಲೇ ತೆಲಂಗಾಣಕ್ಕೆ ಹೋಗಬೇಕು, ಜೈರಾಬಾದ್ ಮಾರ್ಗ ಹೋಗಿಲ್ಲ, ಸುಲ್ತಾನ್ಪುರ್, ವಡ್ಡಿ ಈ ಭಾಗಕ್ಕೆ ಹೋಗಿದ್ದಾರೆ. ಆದರೆ ಅಲ್ಲಿ ಅವ್ರು ಏನದ ಬ್ಯಾಗ್ ಕೂಡ ಚೇಂಜ್ ಮಾಡ್ಕೋತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಇಬ್ಬರಿಂದಲೇ ಇಂಥ ದೊಡ್ಡ ಕೃತ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಇವ್ರ ಹಿಂದೆ ಯಾರಿದ್ದಾರೆ, ಯಾರು ಕೈವಾಡಿದೆ? ಇಲ್ಲಿ ಬೀದರ್ ಅಂತ ನಾಡಿನಲ್ಲಿ ಬಂದು ಉಳ್ಕೊಂಡು ದೊಡ್ಡ ದರೋಡೆ ಮಾಡ್ತಾರೆ. ಅವ್ರಿಗೆ ಸಹಕಾರ ಇರ್ಬೋದು. ಅಂದ್ರೆ ಈ ಬ್ಯಾಂಕಿನಿಂದ ಹಣ ATM ಯಾವ ಟೈಮಿಗೆ ಹೋಗ್ತಾವ, ಟೋಟಲಿ ಆ ದಿನ ಹೋಗೋ ಟೈಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಒಳಗಿದ್ದಿಲ್ಲ. ಇಂಥ 10 ಹಲವು ಪ್ರಶ್ನೆಗಳು ನಿಜಕ್ಕೂ ಜನರಿಗೆ ಕೂಡ ಕಾಡ್ಲತ್ತವ, ಅದ್ರ ಜೊತೆ ಪೊಲೀಸರು ಕೂಡ ಕಾಡ್ಲತ್ತವ ಅಂತ ಹೇಳ್ಬೋದು. ಈಗಾಗಲೇ ಪೊಲೀಸರು ಸಾಕಷ್ಟು ಒಂದು ಈ ಪ್ರಕರಣವನ್ನು ಪ್ರತಿಷ್ಠೆ ತೆಕ್ಕೊಂಡು ಹೈದರಾಬಾದಲ್ಲಿ ಠಿಕಾಣಿ ಹೊಡಿದಾರೆ, UP ಹೋಗಿದ್ದಾರೆ, ಬಿಹಾರ್ ಹೋಗಿದ್ದಾರೆ, ಛತ್ತೀಸ್ಗಢ ಹೋಗಿದ್ದಾರೆ. ಹೀಗಾಗಿ ಟೋಟಲಿ ಈ ಒಂದು ಪ್ರಕರಣ ನಿಜಕ್ಕೂ ತೆಲಂಗಾಣ, ಕರ್ನಾಟಕ ಪೊಲೀಸರಿಗೆ ಪ್ರತಿಷ್ಠೆ ಆಗಿದೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರ್ಕೆಲೆ ಡೀಟೇಲ್ಸ್ಗಾಗಿ. ಕೋಟೆಕಾರು ಬ್ಯಾಂಕ್ನಲ್ಲಿ ದರೋಡೆ ಕೇಸ್ ಏನಾಯ್ತಲ್ಲ, ಅದರಲ್ಲಿ ಆ ಚಿನ್ನ ತಾಜ್ಯದ ಪೊಲೀಸರಿಗೆ ಬೇಕಾಗಿರ್ತಕ್ಕಂಥ ಖದೀಮರು ಎಲ್ಲಿ ಹೋದ್ರು? ಕರ್ನಾಟಕ ಪೊಲೀಸರು 10ಕ್ಕೂ ಅಧಿಕ ತಂಡಗಳನ್ನ ರಚನೆ ಮಾಡಿಕೊಂಡು ಹುಡುಕ್ತಾ ಇದ್ದಾರೆ. ಸಿಕ್ಕ ಸಿಸಿಟಿವಿ ವಿಡಿಯೋಗಳನ್ನ ಹಿಡಿದು ತನಿಖೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರ ಚಿಕ್ಕ ಕ್ಲೂನು ಸಿಕ್ಕಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬಹಳ ದೊಡ್ಡ ಮುಖಭಂಗ ಇದು ಕರ್ನಾಟಕ ಪೊಲೀಸರಿಗೆ. ಕರ್ನಾಟಕ ಪೊಲೀಸರು ಸ್ಟ್ರಾಂಗೆಸ್ಟ್ ಅಂತ ನಾವು ಯಾವಾಗಲೂ ಬೆಂತಟ್ಕೋತಾ ಇದ್ವಿ. ಈಗ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕೆಲೆ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಪಕ್ಕದ ತೆಲಂಗಾಣದಲ್ಲಿಯೂ ಕೂಡ ಇವ್ರ ಬಗ್ಗೆ ಶೋಧ ನಡೀತಾ ಇದೆ. ರಾಜ್ಯದ ಪೊಲೀಸರು ಅಲರ್ಟ್ ಆಗಿದ್ದಾರೆ. 4 ರಾಜ್ಯಕ್ಕೆ ಬೇಕಾಗಿದ್ದಾರೆ ಈ ಖದೀಮರು. ಪೊಲೀಸರ ಶೋಧ ಕಾರ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಪ್ರಶ್ನೆ. ಹೌದು ಶ್ರೀಪಾದ್, ನಿಜಕ್ಕೂ ಬೀದರಲ್ಲಿ ನಡೆದಂಥ ಈ ಒಂದು ಘಟನೆಯಿಂದ ಇಡೀ ರಾಜ್ಯದಲ್ಲೆಲ್ಲೋ ಒಂದು ಕಡೆ ಜನರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾವ ರೀತಿ ಜನ ದಿನ ಬೆಳಗಾದ್ರೆ ಬಾಲಿವುಡ್ ಸಿನಿಮಾದಲ್ಲಿ, ಹಾಲಿವುಡ್ ಸಿನಿಮಾದಲ್ಲಿ ಇಂಥ ಘಟನೆಗಳನ್ನು ನೋಡ್ತಿರು. ಹಾಡು ಹಗಲೇ ನುಗ್ಗಿ ಪಿಸ್ತೂಲ್ದಿಂದ ಗೋಲಿ ಫೈರ್ ಮಾಡುವ ಮೂಲಕ ಹಣ ಏನು ರಾಬ್ರಿ ಮಾಡ್ತಾರೆ. ಈ ಘಟನೆ ನಿಜಕ್ಕೂ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಅದು ಬ್ಯಾಂಕಿಗೆ ಬರಬೇಕಾದ್ರೂ ಬಿ, ಹಣ ತೊಗೊಂಡು ಹೊರಗೆ ಬರಬೇಕಾದ್ರೂ ಬಿ ಆತಂಕ ಪಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ನಿಜಕ್ಕೂ ರಾಜ್ಯ ಪೊಲೀಸರು
ಹೇಳ್ಬೋದು, ನೆರೆಯ ತೆಲಂಗಾಣದ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟೊಂದು ಪ್ರತಿಷ್ಠೆ ತೆಕ್ಕೊಂಡದ ಅಂತ ಹೇಳ್ಬೋದು. ಅಂದರೆ ಈ ಒಂದು ಪ್ರಕರಣ ನಾವು ಭೇದಿಸಲೇಬೇಕು ಅಂತೇಳಿ ಎರಡೂ ರಾಜ್ಯದ ಪೊಲೀಸರು ಈಗಾಗಲೇ ತೆಲಂಗಾಣ ಮಾಹಿತಿ ಪ್ರಕಾರ ಸುಮಾರು 10 ರಿಂದ 12 ತಂಡಗಳನ್ನು ರಚಿಸುವ ಮೂಲಕ ಬಿಹಾರ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, UP ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅವರು ಕೂಡ 5 ರಿಂದ 6 ರಾಜ್ಯಗಳಿಗೆ ಅವರು ತಂಡವನ್ನು ಕಳಿಸಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಪೊಲೀಸರು ಕೂಡ ವಿಶೇಷವಾಗಿ ಸಾಕಷ್ಟು ಈ ಒಂದು ಪ್ರಕರಣವನ್ನು ರಾಜ್ಯದ ಗೃಹ ಸಚಿವರು ಸೇರಿದಂತೆ ಪೊಲೀಸ್ ಇಲಾಖೆ ಪ್ರತಿಷ್ಠೆ ತೆಕ್ಕೊಂಡು ಈಗಾಗಲೇ 15 ತಂಡಗಳನ್ನು ರಚಿಸುವ ಮೂಲಕ ಬಿಹಾರ ಸೇರಿದಂತೆ ಛತ್ತೀಸ್ಗಢ, ಉತ್ತರ ಪ್ರದೇಶ ಸಾಕಷ್ಟು ರಾಜ್ಯಗಳಿಗೆ ತಂಡವನ್ನು ಕಳಿಸಿದ್ದಾರೆ ಅಂತ ಹೇಳ್ಬೋದು. ಅದು ನಿಜಕ್ಕೂ ಇಬ್ಬರಿಂದಲೇ ಇಂಥ ಒಂದು ದೊಡ್ಡ ದರೋಡೆ ಮಾಡ್ಲಿಕ್ಕೆ ಸಾಧ್ಯನು? ಇಬ್ಬರು 2 ರಾಜ್ಯದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಿ ಹೋಗಲು ಸಾಧ್ಯ ಎಂಬ ಪ್ರಶ್ನೆ ಜನರಲ್ ಮೂಡ್ಲತ್ತ ಅಂತ ಹೇಳ್ಬೋದು. ಸಾಕಷ್ಟು CCTVಯಲ್ಲಿ ಏನು ಫುಟೇಜ್ಗಳು ಲಭ್ಯ ಆಗ್ತಾ ಇವೆ. ಅವರಿಬ್ಬರೇ ಇದ್ದಾರೆ. ಒಂದು ಕಡೆ ಹೋಟೆಲಲ್ಲಿ ನಾಷ್ಟ ಮಾಡ್ತಾರೆ, ಒಂದು ಕಡೆ ಬೈಕ್ ಏನು ಈಗಾಗಲೇ ಬೀದರಿಂದ ದರೋಡೆ ಮಾಡಿ ಬೈಕ್ ಮೇಲೆ ಒಂದು ಹಣದ ಏನದಂದ್ರೆ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ಹೋಗ್ತಾರೆ. ಮುಂದೆ 20-30 ಕಿಲೋಮೀಟರ್ ಹೋದ ನಂತರ ಅವರು ಈಗಾಗಲೇ ತೆಲಂಗಾಣಕ್ಕೆ ಹೋಗಬೇಕು, ಜೈರಾಬಾದ್ ಮಾರ್ಗ ಹೋಗಿಲ್ಲ, ಸುಲ್ತಾನ್ಪುರ್, ವಡ್ಡಿ ಈ ಭಾಗಕ್ಕೆ ಹೋಗಿದ್ದಾರೆ. ಆದರೆ ಅಲ್ಲಿ ಅವ್ರು ಏನೋ ಬ್ಯಾಗ್ ಕೂಡ ಚೇಂಜ್ ಮಾಡ್ಕೋತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಇಬ್ಬರಿಂದಲೇ ಇಂಥ ದೊಡ್ಡ ಕೃತ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಇವ್ರ ಹಿಂದೆ ಯಾರಿದ್ದಾರೆ, ಯಾರು ಕೈವಾಡಿದೆ? ಇಲ್ಲಿ ಬೀದರ್ ಅಂತ ನಾಡಿನಲ್ಲಿ ಬಂದು ಉಳ್ಕೊಂಡು ದೊಡ್ಡ ದರೋಡೆ ಮಾಡ್ತಾರೆ. ಅವ್ರಿಗೆ ಸಹಕಾರ ಇರ್ಬೋದು. ಅಂದರೆ ಬ್ಯಾಂಕಿನಿಂದ ಹಣ ATM ಯಾವ ಟೈಮಿಗೆ ಹೋಗ್ತಾವ, ಟೋಟಲಿ ಆ ದಿನ ಹೋಗೋ ಟೈಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಒಳಗಿದ್ದಿಲ್ಲ. ಇಂಥ 10 ಹಲವು ಪ್ರಶ್ನೆಗಳು ನಿಜಕ್ಕೂ ಜನರಿಗೆ ಕೂಡ ಕಾಡ್ಲತ್ತವ, ಅದ್ರ ಜೊತೆ ಪೊಲೀಸರು ಕೂಡ ಕಾಡ್ಲತ್ತವ ಅಂತ ಹೇಳ್ಬೋದು. ಈಗಾಗಲೇ ಪೊಲೀಸರು ಸಾಕಷ್ಟು ಒಂದು ಈ ಪ್ರಕರಣವನ್ನು ಪ್ರತಿಷ್ಠೆ ತೆಕ್ಕೊಂಡು ಹೈದರಾಬಾದಲ್ಲಿ ಠಿಕಾಣಿ ಹೋಗಿದ್ದಾರೆ, UP ಹೋಗಿದ್ದಾರೆ, ಬಿಹಾರ ಹೋಗಿದ್ದಾರೆ, ಛತ್ತೀಸ್ಗಢ ಹೋಗಿದ್ದಾರೆ. ಹೀಗಾಗಿ ಟೋಟಲಿ ಈ ಒಂದು ಪ್ರಕರಣ ನಿಜಕ್ಕೂ ತೆಲಂಗಾಣ, ಕರ್ನಾಟಕ ಪೊಲೀಸರಿಗೆ ಪ್ರತಿಷ್ಠೆ ಆಗಿದೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರ್ಕಲೆ ಡೀಟೇಲ್ಸ್ಗಾಗಿ. ಕೊಟಕಾರು ಬ್ಯಾಂಕ್ನಲ್ಲಿ ದರೋಡೆ ಕೇಸ್ ಏನಾಯ್ತಲ್ಲ, ಅದರಲ್ಲಿ ಆ ಚಿನ್ನ ತಾಜ್ಯದ ಪೊಲೀಸರಿಗೆ ಬೇಕಾಗಿರ್ತಕ್ಕಂಥ ಖದೀಮರು ಎಲ್ಲಿ ಹೋದ್ರು? ಕರ್ನಾಟಕ ಪೊಲೀಸರು 10ಕ್ಕೂ ಅಧಿಕ ತಂಡಗಳನ್ನ ರಚನೆ ಮಾಡಿಕೊಂಡು ಹುಡುಕ್ತಾ ಇದ್ದಾರೆ. ಸಿಕ್ಕ CCTV ವಿಡಿಯೋಗಳನ್ನ ಹಿಡಿದು ತನಿಖೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರ ಚಿಕ್ಕ ಕ್ಲೂನು ಸಿಕ್ಕಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬಹಳ ದೊಡ್ಡ ಮುಖಭಂಗ ಇದು ಕರ್ನಾಟಕ ಪೊಲೀಸರಿಗೆ. ಕರ್ನಾಟಕ ಪೊಲೀಸರು ಸ್ಟ್ರಾಂಗೆಸ್ಟ್ ಅಂತ ನಾವು ಯಾವಾಗಲೂ ಬೆಂತಟ್ಕೋತಾ ಇದ್ವಿ. ಈಗ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕೆಲೆ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಪಕ್ಕದ ತೆಲಂಗಾಣದಲ್ಲಿಯೂ ಕೂಡ ಇವ್ರ ಬಗ್ಗೆ ಶೋಧ ನಡೀತಾ ಇದೆ. ರಾಜ್ಯದ ಪೊಲೀಸರು ಅಲರ್ಟ್ ಆಗಿದ್ದಾರೆ. 4 ರಾಜ್ಯಕ್ಕೆ ಬೇಕಾಗಿದ್ದಾರೆ ಈ ಖದೀಮರು. ಪೊಲೀಸರ ಶೋಧ ಕಾರ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಪ್ರಶ್ನೆ. ಹೌದು ಶ್ರೀಪಾದ್, ನಿಜಕ್ಕೂ ಬೀದರಲ್ಲಿ ನಡೆದಂಥ ಈ ಒಂದು ಘಟನೆಯಿಂದ ಇಡೀ ರಾಜ್ಯದಲ್ಲೆಲ್ಲೋ ಒಂದು ಕಡೆ ಜನರಲ್ಲೊಂದು ಆತಂಕ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಯಾವ ರೀತಿ ಜನ ದಿನ ಬೆಳಗಾದ್ರೆ ಬಾಲಿವುಡ್ ಸಿನಿಮಾದಲ್ಲಿ, ಹಾಲಿವುಡ್ ಸಿನಿಮಾದಲ್ಲಿ ಇಂಥ ಘಟನೆಗಳನ್ನು ನೋಡ್ತಿರು. ಹಾಡು ಹಗಲೇ ನುಗ್ಗಿ ಪಿಸ್ತೂಲ್ದಿಂದ ಗೋಲಿ ಫೈರ್ ಮಾಡುವ ಮೂಲಕ ಹಣ ಏನು ರಾಬ್ರಿ ಮಾಡ್ತಾರೆ. ಈ ಘಟನೆ ನಿಜಕ್ಕೂ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಬ್ಯಾಂಕಿಗೆ ಬರಬೇಕಾದ್ರೂ ಬಿ, ಹಣ ತೊಗೊಂಡು ಹೊರಗೆ ಬರಬೇಕಾದ್ರೂ ಬಿ ಆತಂಕ ಪಡೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈ ಒಂದು ಪ್ರಕರಣ ನಿಜಕ್ಕೂ ರಾಜ್ಯ ಪೊಲೀಸರು, ನೆರೆಯ ತೆಲಂಗಾಣದ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟೊಂದು ಪ್ರತಿಷ್ಠೆ ತೆಕ್ಕೊಂಡದ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಪ್ರಕರಣ ನಾವು ಭೇದಿಸಲೇಬೇಕು ಅಂತೇಳಿ ಎರಡೂ ರಾಜ್ಯದ ಪೊಲೀಸರು ಈಗಾಗಲೇ ತೆಲಂಗಾಣ ಮಾಹಿತಿ ಪ್ರಕಾರ ಸುಮಾರು 10 ರಿಂದ 12 ತಂಡಗಳನ್ನು ರಚಿಸುವ ಮೂಲಕ ಬಿಹಾರ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, UP ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅವರು ಕೂಡ 5 ರಿಂದ 6 ರಾಜ್ಯಗಳಿಗೆ ಅವರು ತಂಡವನ್ನು ಕಳಿಸಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಪೊಲೀಸರು ಕೂಡ ವಿಶೇಷವಾಗಿ ಸಾಕಷ್ಟು ಈ ಒಂದು ಪ್ರಕರಣವನ್ನು ರಾಜ್ಯದ ಗೃಹ ಸಚಿವರು ಸೇರಿದಂತೆ ಪೊಲೀಸ್ ಇಲಾಖೆ ಪ್ರತಿಷ್ಠೆ ತೆಕ್ಕೊಂಡು ಈಗಾಗಲೇ 15 ತಂಡಗಳನ್ನು ರಚಿಸುವ ಮೂಲಕ ಬಿಹಾರ ಸೇರಿದಂತೆ ಛತ್ತೀಸ್ಗಢ, ಉತ್ತರ ಪ್ರದೇಶ ಸಾಕಷ್ಟು ರಾಜ್ಯಗಳಿಗೆ ತಂಡವನ್ನು ಕಳಿಸಿದ್ದಾರೆ ಅಂತ ಹೇಳ್ಬೋದು. ಅದು ನಿಜಕ್ಕೂ ಇಬ್ಬರಿಂದಲೇ ಇಂಥ ಒಂದು ದೊಡ್ಡ ದರೋಡೆ ಮಾಡ್ಲಿಕ್ಕೆ ಸಾಧ್ಯನು? ಇಬ್ಬರು 2 ರಾಜ್ಯದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಓಡಿ ಹೋಗಲು ಸಾಧ್ಯ ಎಂಬ ಪ್ರಶ್ನೆ ಜನರಲ್ ಮೂಡ್ಲತ್ತ ಅಂತ ಹೇಳ್ಬೋದು. ಸಾಕಷ್ಟು CCTVಯಲ್ಲಿ ಏನು ಫುಟೇಜ್ಗಳು ಲಭ್ಯ ಆಗ್ತಾ ಇವೆ. ಅವರಿಬ್ಬರೇ ಇದ್ದಾರೆ. ಒಂದು ಕಡೆ ಹೋಟೆಲಲ್ಲಿ ನಾಷ್ಟ ಮಾಡ್ತಾರೆ, ಒಂದು ಕಡೆ ಬೈಕ್ ಏನು ಈಗಾಗಲೇ ಬೀದರಿಂದ ದರೋಡೆ ಮಾಡಿ ಬೈಕ್ ಮೇಲೆ ಒಂದು ಹಣದ ಏನದಂದ್ರೆ ಒಂದು ಪೆಟ್ಟಿಗೆಯನ್ನು ಇಟ್ಕೊಂಡು ಹೋಗ್ತಾರೆ. ಮುಂದೆ 20-30 ಕಿಲೋಮೀಟರ್ ಹೋದ ನಂತರ ಅವರು ಈಗಾಗಲೇ ತೆಲಂಗಾಣಕ್ಕೆ ಹೋಗಬೇಕು, ಜೈರಾಬಾದ್ ಮಾರ್ಗ ಹೋಗಿಲ್ಲ, ಸುಲ್ತಾನ್ಪುರ್, ವಡ್ಡಿ ಈ ಭಾಗಕ್ಕೆ ಹೋಗಿದ್ದಾರೆ. ಆದರೆ ಅಲ್ಲಿ ಅವ್ರು ಏನೋ ಬ್ಯಾಗ್ ಕೂಡ ಚೇಂಜ್ ಮಾಡ್ಕೋತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಇಬ್ಬರಿಂದಲೇ ಇಂಥ ದೊಡ್ಡ ಕೃತ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಇವ್ರ ಹಿಂದೆ ಯಾರಿದ್ದಾರೆ, ಯಾರು ಕೈವಾಡಿದೆ? ಇಲ್ಲಿ ಬೀದರ್ ಅಂತ ನಾಡಿನಲ್ಲಿ ಬಂದು ಉಳ್ಕೊಂಡು ದೊಡ್ಡ ದರೋಡೆ ಮಾಡ್ತಾರೆ. ಅವ್ರಿಗೆ ಸಹಕಾರ ಇರ್ಬೋದು. ಅಂದರೆ ಬ್ಯಾಂಕಿನಿಂದ ಹಣ ATM ಯಾವ ಟೈಮಿಗೆ ಹೋಗ್ತಾವ,
ಟೋಟಲಿ ಆ ದಿನ ಹೋಗೋ ಟೈಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಒಳಗಿದ್ದಿಲ್ಲ. ಇಂಥ 10 ಹಲವು ಪ್ರಶ್ನೆಗಳು ನಿಜಕ್ಕೂ ಜನರಿಗೆ ಕೂಡ ಕಾಡ್ಲತ್ತವ, ಅದ್ರ ಜೊತೆ ಪೊಲೀಸರು ಕೂಡ ಕಾಡ್ಲತ್ತವ ಅಂತ ಹೇಳ್ಬೋದು. ಈಗಾಗಲೇ ಪೊಲೀಸರು ಸಾಕಷ್ಟು ಒಂದು ಈ ಪ್ರಕರಣವನ್ನು ಪ್ರತಿಷ್ಠೆಯಾಗಿ ತೆಕ್ಕೊಂಡು ಹೈದರಾಬಾದಲ್ಲಿ ಠಿಕಾಣಿ ಹೊಡಿದಾರ, UP ಹೋಗಿದಾರ, ಬಿಹಾರ್ ಹೋಗಿದಾರ, ಛತ್ತೀಸ್ಗಢ ಹೋಗಿದಾರ. ಹೀಗಾಗಿ ಟೋಟಲಿ ಈ ಒಂದು ಪ್ರಕರಣ ನಿಜಕ್ಕೂ ತೆಲಂಗಾಣ ಕರ್ನಾಟಕ ಪೊಲೀಸರಿಗೆ ಪ್ರತಿಷ್ಠೆ ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರ್ಕಲೆ ಡೀಟೇಲ್ಸ್ಗಾಗಿ. ಕೋಟಕಾರು ಬ್ಯಾಂಕ್ನಲ್ಲಿ ದರೋಡೆ ಕೇಸ್ ಏನಾಯ್ತಲ್ಲ, ಅದರಲ್ಲಿ ಆ ಚಿನ್ನ